ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 9 ಜನ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ ಮಿಶ್ರಾ, ಸುಭಾಷ್ ಶ್ರೀವಾತ್ಸವ್, ಶ್ರೀರಾಮಶಂಕರ ಯಾದವ್ ಅಲಿಯಾಸ್ ಟಿನ್ನು ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ಟು 9 ಜನ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿರತಕ್ಕಂಥದ್ದು. ಅದರಲ್ಲಿ ಇಷ್ಟು ಜನರ ಹೆಸರು ಕೇಳಿಬಂದಿದೆ. ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ ಮಿಶ್ರಾ, ಸುಭಾಷ್ ಶ್ರೀವಾತ್ಸವ್, ಶ್ರೀರಾಮಶಂಕರ ಯಾದವ್ ಅಲಿಯಾಸ್ ಟಿನ್ನು ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 305, 306 ಇದರ ಅಡಿಯಲ್ಲಿ ಮೊಕದ್ದಮೆ ದಾಖಲಾಗಿರತಕ್ಕಂಥದ್ದು. ಅಪರಾಧಿಕ ಪಿತೂರಿ ನಡೆಸಿದ ಆರೋಪದ ಅಡಿಯಲ್ಲಿ ಈಗ ತನಿಖೆ ನಡೀತಾ ಇದೆ. ನೋಡಿ, ಇದು ಸಾಮಾನ್ಯ ಹಣಕಾಸು ಅಕ್ರಮದ ಆರೋಪ ಮಾತ್ರ ಅಲ್ಲ. ಭಕ್ತರು ಭಕ್ತಿ ಭಾವದಿಂದ ನೀಡಿರತಕ್ಕಂಥ ದೇಣಿಗೆ ಹಣದ ದುರುಪಯೋಗ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿರೋದ್ರಿಂದ ಸಾರ್ವಜನಿಕರ ವಿಶ್ವಾಸಕ್ಕೂ ಇದು ಸಂಬಂಧಪಟ್ಟಂಥ ವಿಚಾರ. ಆದ್ದರಿಂದ ತನಿಖಾ ಸಂಸ್ಥೆಗಳು ಪ್ರತಿಯೊಂದು ವಹಿವಾಟಿನ ದಾಖಲೆ ಆಗಿರಬಹುದು, ಲೆಕ್ಕಪತ್ರ ಆಗಿರಬಹುದು, ಹಾಗೂ ಸಂಬಂಧಿತ ವ್ಯಕ್ತಿಗಳ ಪಾತ್ರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾರೆ. ಸದ್ಯ ಎಫ್ಐಆರ್ ದಾಖಲಾದ ಹಂತದಲ್ಲಿರೋದ್ರಿಂದ ಆರೋಪಗಳು ಇನ್ನೂ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು. ತನಿಖೆಯ ನಂತರವೇ ಆರೋಪಿಗಳಿಗೆ ಸಂಬಂಧಿಸಿರತಕ್ಕಂಥ ನಿಖರ ಪಾತ್ರ ಏನು, ಹಣದ ದುರುಪಯೋಗ ನಡೆದಿದೆಯಾ, ಎಷ್ಟು ಮೊತ್ತದ ವ್ಯತ್ಯಾಸ ಆಗಿದೆ, ಹಾಗೂ ಇನ್ನು ಯಾರಾದರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ಒಂದಿಷ್ಟು ವಿಚಾರಗಳು ಸ್ಪಷ್ಟ ಆಗಬೇಕು. ಅಯೋಧ್ಯೆ ರಾಮ ಮಂದಿರದಂತಹ ರಾಷ್ಟ್ರೀಯ ಮಹತ್ವದ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು. ಈ ಪ್ರಕರಣದಲ್ಲಿ 9 ಜನರ ವಿರುದ್ಧ ಈಗ ಸದ್ಯ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದ ಗಂಭೀರತೆಯನ್ನು ಇದು ತೋರಿಸುತ್ತೆ. ಈಗ ಎಲ್ಲರ ಗಮನ ತನಿಖೆಯತ್ತ ನೆಟ್ಟಿದೆ. ತನಿಖೆಯಲ್ಲಿ ಯಾವ ಹೊಸ ಮಾಹಿತಿಗಳು ಹೊರಬರಬಹುದು, ಹಾಗೂ ತಪ್ಪಿತಸ್ಥರ ವಿರುದ್ಧ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ, ಇವಿಷ್ಟು ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಇಡೀ ದೇಶದಲ್ಲೇ ಚರ್ಚೆ ಆಗ್ತಕ್ಕಂಥ ವಿಚಾರ. ಚರ್ಚೆ ಆಗ್ತಾ ಇದೆ. ಪ್ರತಿದಿನ ಒಂದೊಂದು ವಿಚಾರಗಳು ಹೊರಗೆ ಬರ್ತಾ ಇದೆ. ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಿರತಕ್ಕಂಥ ಘಟನೆ ಆಗಿರೋದ್ರಿಂದ ಇದು ದೇಶದ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುತೂಹಲ. ಈಗ 9 ಜನ ಅವರ ವಿರುದ್ಧ ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ, ಏನಾಗಬಹುದು ಅನ್ನುವಂಥ ಕುತೂಹಲ.